ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ಲೋಕ 70ರಿಂದ 80ರವರೆಗೂ ಇರುವಂತಹ ಅಮ್ಮನವರ ಬಾಹು ಸೌಂದರ್ಯ, ಹಸ್ತ ಸೌಂದರ್ಯ, ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ, ಜಗನ್ಮಾತೆಯ ವಕ್ಷೋಜ ಸೌಂದರ್ಯ, ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ, ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ, ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ, ಅಮ್ಮನವರ ರೋಮಾವಳಿ ವೈಭವ, ನಾಭಿಯ ವೈಭವ, ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ 3 ಭಾಗ್ಯರೇಖೆಗಳು, ಆ ತ್ರಿವಳಿ ಮಧ್ಯದ ವೈಭವ, ಇವುಗಳನ್ನು ವರ್ಣಿಸಲಾಗಿದೆ. ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ, ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ, ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ, ಆನಂದವನ್ನು ಕೊಟ್ಟಂತಹ, ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ, ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತಾ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು, ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ. ಬನ್ನಿ ಕೇಳೋಣ. ಶ್ಲೋಕ 80. ಸೊಂಟದ ಮಧ್ಯದಲ್ಲಿರುವ 3 ಭಾಗ್ಯರೇಖೆಗಳು ತ್ರಿವಳಿ ಅಥವಾ ಮಧ್ಯದ ವೈಭವ. ಶ್ಲೋಕವನ್ನು ಆಲಿಸೋಣ. ಕುಚೌ ಸದ್ಯ ಸ್ವೇದ್ಯ ತಟಘಟಿತಕೂರ್ಪಾಸಭಿದುರೌ ಕಷಂತೌ ದೂರ್ಮೂಲೆ ಕನಕಕಲಶಾಭೋ ಕಲಯತ ತವತ್ರಾತುಂ ಭಂಗಾದ್ ಅಲಮಿತಿ ವಲಗ್ನಂ ತನುಭುವ ತ್ರಿಧನದ್ಧಂ ದೇವಿ ತ್ರಿವಲಿಲವಲಿ ವಲ್ಲಿಭಿರಿವ. ಅರ್ಥ: ಪ್ರಕಾಶಿಸುತ್ತಿರುವ ರೂಪವಿರುವ ಹೇ ದೇವಿ ಜಗನ್ಮಾತಾ ತನುಭವ, ಆಗಾಗ ಸುರಿಯುತ್ತಿರುವ ಬೆವರುಳ್ಳ ಪಕ್ಕೆಗಳಲ್ಲಿ, ಅಂದರೆ ಸೊಂಟಕ್ಕೂ ಭುಜಕ್ಕೂ ಮಧ್ಯೆ ಇರುವ ಪಕ್ಕೆಗಳಲ್ಲಿ ಅಂಟಿಕೊಂಡು ಹೋಗಿರುವ ರವಿಕೆಯನ್ನು ಹರಿಯುತ್ತಿರುವ ಬಾಹುಮೂಲದ ಸಮೀಪ ಪ್ರದೇಶವನ್ನು, ಅಂದರೆ ಕಂಕುಳು, ಅದು ಉಜ್ಜುತ್ತಿರುವ ಬಂಗಾರದ ಕಲಶಗಳಂತಿರುವ ನಿನ್ನ ಸ್ತನಗಳನ್ನು ನಿರ್ಮಿಸಿದ ಮನ್ಮಥ, ಈ ನಿನ್ನ ಸ್ತನಭಾರದಿಂದ ನಿನ್ನ ಸೊಂಟಕ್ಕೆ ಭಂಗ ಬರಬಾರದೆಂದು, ಅಂದರೆ ಅದರ ಭಾರ ಬೀಳಬಾರದೆಂದು ಕಾಪಾಡುವುದಕ್ಕೋಸ್ಕರ ಕಾಡಿನ ಲತೆ ಬಳ್ಳಿಗಳಿಂದ 3 ಸುತ್ತು ಹಾಕಿ ಕಟ್ಟಿದ್ದಾನೋ ಎಂಬಂತೆ ನಿನ್ನ ಹೊಟ್ಟೆಯ ಮೇಲೆ 3 ಮಡಿಕೆಗಳು, ಅಂದರೆ 3 ಭಾಗ್ಯರೇಖೆಗಳು ಕಾಣಿಸುತ್ತಿವೆ. ಈ ಶ್ಲೋಕದಲ್ಲಿ ಶ್ರೀ ಭಗವತ್ಪಾದರು ಆಕೆಯ ಸೊಂಟ ಪ್ರದೇಶದಲ್ಲಿರುವ 3 ಭಾಗ್ಯರೇಖೆಗಳನ್ನು ವರ್ಣಿಸುತ್ತಿದ್ದಾರೆ. ಕತ್ತಿನಲ್ಲಿ, ನೊಸಲಿನಲ್ಲಿ, ಅಂದರೆ ಹಣೆಯಲ್ಲಿ, ಹೊಟ್ಟೆ, ಸೊಂಟದ ಮಧ್ಯೆ 3 ಮಡಿಕೆಗಳು ಇರುವ ಸ್ತ್ರೀ ಪುರುಷರೇ ಅಪರಿಮಿತ ಭಾಗ್ಯವಂತರಾಗುತ್ತಾರೆಂದು ಸಾಮುದ್ರಿಕ ಶಾಸ್ತ್ರ ಹೇಳುತ್ತದೆಂದು ಈ ಮುಂಚೆ ತಿಳಿದಿದ್ದೇವಲ್ಲವೇ. ಲಲಾಟೇ ಚ ಗಳೆ ಚೈವ ಮಧ್ಯೆ ಚಾಪಿ ವಳಿತ್ರಯಂ ಸ್ತ್ರೀ ಪುಂಸಯೋರಿದಂ ಜ್ಞೇಯಂ ಮಹಾ ಸೌಭಾಗ್ಯ ಸೂಚಕಂ. ಹಿಂದೆ ತಾಯಂದಿರು ಮಕ್ಕಳಿಗೆ ಮೊಲೆ ಹಾಲು ಕೊಟ್ಟು ಬೆಳೆಸುವ ಚಿನ್ನದ ಕಾಲವಿತ್ತು. ನಮ್ಮ ತಾಯಂದಿರು ಕೊಟ್ಟರು, ನಾವು ಕೊಟ್ಟಿದ್ದೇವೆ. ಆದರೆ ಈಗ ನಾಗರಿಕತೆಗೆ ದೂರವಾಗಿರುವಂತಿರುವ ಎಲ್ಲೋ ಕೆಲವರು ತಾಯಂದಿರಲ್ಲಿ ಮಾತ್ರ ಇದೆ ಇಂತಹ ಅಭ್ಯಾಸ. ನಾಗರಿಕತೆ ಕಾಣದ ಗಿರಿ ಜನರಲ್ಲಿ, ಕಾಡು ದುರ್ಗ ಪ್ರಾಂತಗಳಲ್ಲಿನ ಹೆಂಗಸರಲ್ಲಿದೆ, ಹಳ್ಳಿಗಾಡಿನ ಜನರಲ್ಲೂ ಇದೆ. ನಾಗರಿಕತೆ ಬೆಳೆದ ಈಗಿನ ಅನಾಗರಿಕ ಪ್ರಪಂಚದಲ್ಲಿ ಮಕ್ಕಳಿಗೆ ಮೊಲೆ ಹಾಲು ಕೊಡುವುದು ಅನಾಗರಿಕ, ಅವಮಾನ, ಅಂದವನ್ನು ಹಾಳುಗೆಡಹುವುದು ಎನ್ನುವ ಭ್ರಮೆಯಾಗಿ ಬಿಟ್ಟಿದೆ. ಅದಕ್ಕೆ ತಕ್ಕಂತೆ ಈ ತಾಯಿಯರಲ್ಲೂ ಹಾಲಿರುವುದಿಲ್ಲ.
ಬಾಣಂತಿಗೆ ವಿಪರೀತವಾದ ಹಾಲು ಇದ್ದು ಆ ಹೆಂಗಸಿನ ಮೊಲೆ ಹಾಲು ತುಂಬಿ ಭಾರವಾಗಿ ಮುಚ್ಚಿದ ರವಿಕೆ ಹರಿಯುವಂತೆ ದೊಡ್ಡದಾಗಿ ಹಾಲು ವ್ಯಾಪಕವಾಗಿ ನರಗಳು ಬಿಗಿದು ಹಾಲುಕ್ಕಿ ಬಂದು ಧಾರೆಯಾಗಿ ತಾನೇ ತಾನಾಗಿ ಹರಿದು, ಇಲ್ಲ ಮೊಲೆಗಳು ಗಡ್ಡೆ ಕಟ್ಟಿ ಬಾಧೆ ಪಡುವುದು. ಒಂದೊಂದು ಸಲ ಅದು ಗಟ್ಟಿಯಾಗಿ ಭರಿಸಲಾರದ ನೋವು, ಜ್ವರ ಬರುವಂತಹುದು ಆಗುತ್ತಿತ್ತು. ಹಾಗಾಗದಂತೆ ಅಂತಹ ತಾಯಂದಿರು ಬೇರೆ ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲು ಸಾಲದೆ ಒದ್ದಾಡುವಂತಾದಾಗಲೋ, ಇಲ್ಲ ಮಕ್ಕಳನ್ನು ಬಿಟ್ಟು ತಾಯಂದಿರು ಕೆಲಸಕ್ಕೆ ಹೋದಾಗ ಮಕ್ಕಳು ಹಸಿವಿಗಾಗಿ ಅತ್ತಾಗಲೋ ತಮ್ಮ ಮಕ್ಕಳ ಜೊತೆಗೆ ಆ ಮಕ್ಕಳಿಗೂ ಹಾಲುಣಿಸುತ್ತಿದ್ದರು. ಅತಿ ವಿಶಾಲವಾದ ಮಾತೃ ಮಮತೆಯಿಂದ ಅಂತಹವರೇ ಪರೋಕ್ಷವಾಗಿ ಜಗನ್ಮಾತೃ ಭಾವನೆಯನ್ನು ತಮ್ಮಲ್ಲಿ ತುಂಬಿಕೊಂಡಂತಹ ಸರಳ ತಾಯಂದಿರು. ಇವರಲ್ಲಿ ಜಗನ್ಮಾತೆಯ ರೂಪವನ್ನು ಕಾಣಬಹುದು. ಕೆಲವರು ಜಮೀನುದಾರರು, ಸಂಪನ್ನರು ತಮ್ಮ ಹೆಂಗಸರಿಗೆ ಹಾಲಿಲ್ಲದೆ ಹೋದರೆ ಅಥವಾ ಹೆಂಡತಿ ಸತ್ತು ಹೋದರೆ ಹೀಗೆ ಹಾಲು ಕೊಡುವ ತಾಯಂದಿರನ್ನು ತಮ್ಮ ಮಕ್ಕಳಿಗೆ ಆಯಾಗಳಂತೆ ನಿಯಮಿಸಿ ಹಣ ಕೊಟ್ಟು ಅವರ ಮೊಲೆ ಹಾಲು ಮಕ್ಕಳಿಗೆ ಕುಡಿಸುತ್ತಿದ್ದರು. ತಾಯಿ ಹಾಲಿನಲ್ಲಿ, ತಾಯಿ ಪ್ರೇಮದಲ್ಲಿರುವ ಉತ್ಕೃಷ್ಟತೆ ಇನ್ನು ಯಾವ ಹಾಲಿನಲ್ಲೂ ಸಿಕ್ಕುವುದಿಲ್ಲ ಎಂದು ಅವರು ತಿಳಿದಿದ್ದರು. ಅದಕ್ಕೆ ಗರ್ಭಿಣಿ ಸ್ತ್ರೀಯರಿಗೆ ಶಾಕಾಹಾರದೊಡನೆ ಹಾಲು ಹೆಚ್ಚಾಗುವಂತೆ ಆಯುರ್ವೇದ ಔಷಧಿಗಳು, ಪ್ರಕೃತಿ ಸಹಜವಾದ ಔಷಧಗಳನ್ನು ಬಳಸುತ್ತಿದ್ದರು ಅಂದಿನ ಆಯುರ್ವೇದ ಪಂಡಿತರು. ಅದರಿಂದ ಹಾಲು ಬಹಳವಾದ ಬಾಣಂತಿಗೆ ಆಕೆಯ ಸ್ತನಗಳು ಹಾಲು ಸಮೃದ್ಧಿಯೊಡನೆ ದೊಡ್ಡದಾಗಿ ಹಾಕಿದ ಬಟ್ಟೆಯನ್ನು ಹರಿದು ಹೊರಬರುವ ಹಾಗೆ ಆ ಸ್ತನಗಳು ಬೆಳೆಯುತ್ತಿದ್ದವು. ಆ ಹಾಲು ಯಾವ ಮಗುವಿಗೂ ಕುಡಿಸದಿದ್ದರೆ ಅಥವಾ ಹಿಂಡಿ ಹೊರಗೆ ಹಾಕದಿದ್ದರೆ ಆ ತಾಯಿಗೆ ನೋವಿನಿಂದ ಮೈ ಬೆವರಿಡುವುದೂ ಕೂಡ ಆಗುತ್ತದೆ. ಭಾಗವತದಲ್ಲಿ ಪೂತನೆ ಎಂಬ ರಾಕ್ಷಸಿ ಅಂದವಾದ ಬಾಣಂತಿಯಾಗಿ ಹಾಲು ತುಂಬಿದ ಸ್ತನಗಳಿಂದ ಶ್ರೀಕೃಷ್ಣನಿಗೆ ಹಾಲು ಕೊಡುತ್ತೇನೆಂದು ಬಂದಾಗ, ಹೀಗೆ ಹಾಲು ಕೊಡುವುದು, ಸ್ತನಭಾರವನ್ನು ಇಳಿಸಿಕೊಳ್ಳುವುದು ಸಹಜವಾಗಿದ್ದಂತಹ ಆ ದಿನಗಳಲ್ಲಿ ಆಕೆ ಕೃಷ್ಣನನ್ನು ಕೊಲ್ಲಲು ಬಂದ ರಾಕ್ಷಸಿ ಎಂದು ಯಾರು ಗುರುತಿಸದೇ ಹೋದರು ಆ ಹಳ್ಳಿಯಲ್ಲಿ. ಅದಕ್ಕೆ ಆಕೆ ಕೇಳುತ್ತಲೂ ಪುಟ್ಟ ಕೃಷ್ಣನನ್ನು ಆಕೆಯ ಕೈಗೆ ಕೊಟ್ಟರು. ಕೃಷ್ಣ ಅವಳ ಕಪಟವನ್ನು ಗ್ರಹಿಸಿ ಅವಳ ಪ್ರಾಣ ಹಿಂಡಿ ಸಾಯಿಸುವುದು ಭಾಗವತದ ಕೃಷ್ಣ ಲೀಲೆಯಲ್ಲಿ ಒಂದು ಘಟ್ಟ. ಇಲ್ಲಿ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಆ ತಾಯಿ ಹಾಲು ತುಂಬಿ ಬೀಗುತ್ತಿದ್ದ ಆಕೆಯ ಸ್ತನಗಳನ್ನು ವರ್ಣಿಸುತ್ತಾ ಸಕಲ ಜೀವಕೋಟಿಗೆ ಆಹಾರವನ್ನು, ಅಂದರೆ ಅವರವರಿಗೆ ಬೇಕಾದ ಆಹಾರವನ್ನು ಹಂಚಿಕೊಡುವ ಆ ಸ್ತನಗಳು ಹಾಲಿನಿಂದ ತುಂಬಿ ತುಳುಕಾಡುತ್ತಿವೆ. ಹಾಗೆ ಆದಾಗಲೇ ಆ ತಾಯಿ ತನ್ನ ಮಕ್ಕಳಾದ ಭಕ್ತರು, ನಾಸ್ತಿಕರು ಮತ್ತಿತರರಿಂದ ಕಷ್ಟಗಳಿಗೆ ಗುರಿಯಾಗುವುದನ್ನು ನೋಡಿ ಅಪಾರ ಕರುಣೆ ಉಕ್ಕಿ ಬರಲಾಗಿ ಅವರಿಗೆ ತನ್ನ ಅಪಾರ ದಯಾಮೃತವನ್ನು ಕರುಣಿಸಿ ಅವರನ್ನು ತುಚ್ಛವಾಗಿ ಕಾಣುವವರನ್ನು ಶಿಕ್ಷಿಸುತ್ತಾಳೆ, ಕಣ್ಣು ತೆರೆಸುತ್ತಾಳೆ. ತನ್ನ ಕ್ಷೀರಪ್ರಸಾದದಿಂದ ತನ್ನ ಭಕ್ತರು ನಿರ್ಧನರಾದರೂ ಅವರನ್ನು ಸಕಲ ಭಾಗ್ಯವಂತರನ್ನಾಗಿ ಮಾಡಿ ಆಕಾಶದೆತ್ತರಕ್ಕೆ ಅವರ ಕೀರ್ತಿ ಹರಡುವಂತೆ ಮಾಡುತ್ತಾಳೆ. ಇಂತಹ ಎಷ್ಟೋ ಕಥೆಗಳನ್ನು ನಮ್ಮ ಪುರಾಣಗಳಲ್ಲಿ ಓದಿದ್ದೇವೆ. ಇನ್ನು ದೇವಿಯ ಸ್ತನಗಳನ್ನು ಮನ್ಮಥ ನಿರ್ಮಿಸುವುದೆಂದರೇನು? ಆಕೆಗೆ ಸ್ತನಗಳಿಲ್ಲವೇ? ಅದನ್ನು ಮನ್ಮಥ ನಿರ್ಮಿಸಬೇಕೇ? ಅಲ್ಲ, ಮನ್ಮಥ ಆಕೆಯ ಸ್ತನ ವೈಭವದಲ್ಲಿ ಸೌಂದರ್ಯವನ್ನು ತುಂಬುತ್ತಾನೆ. ಬ್ರಹ್ಮ ಮಾಡಿದ ಬೊಂಬೆ ಸ್ತ್ರೀ, ಆದರೆ ಸೃಷ್ಟಿಗೆ ಮೂಲವಾದ ಸೌಂದರ್ಯವನ್ನು ಮನ್ಮಥ ತುಂಬುತ್ತಾನೆ. ಸ್ಥಿತಿಗೆ ಅಗತ್ಯವಾದ ಕ್ಷೀರವನ್ನು ಜಗನ್ಮಾತೆ ತುಂಬುತ್ತಾಳೆ. ಕಾಮಾರಿಯಾದ ಈಶ್ವರ ಕಾಮೇಶ್ವರನಾಗದೆ ಆತನ ಮದುವೆ ಪುತ್ರ ಜನ್ಮ ಆಗುವುದಿಲ್ಲವಾದ್ದರಿಂದ ತಾರಕಾಸುರ ಸಂಹಾರಕ್ಕೋಸ್ಕರ 1000 ಕಣ್ಣುಗಳಿಂದ ಎದುರು ನೋಡುತ್ತಿರುವ ದೇವತೆಗಳ ಕೋರಿಕೆ ಫಲಿಸುವುದಕ್ಕಾಗಿ ಕಾಮಗಳಿಗೆ ಅಧಿರಾಜನಾದ ಮನ್ಮಥ ಚಿನ್ನದ ಕಲಶಗಳಂತಹ ತಾಯಿಯ ಸ್ತನಗಳಿಗೆ ಸೌಂದರ್ಯ ತುಂಬಿದ, ಈಶ್ವರನಿಗೆ ಕಾಮೋದ್ದೀಪನ ಉಂಟಾಗುವಂತೆ ಮಾಡಿದ ಎನ್ನುವ ಭಾವ. ಇದೇ ಕಾಮರಾಜಕೂಟವೆನ್ನುವ ಮನ್ಮಥನು ಆರಾಧಿಸಿದ ಕಾಮರಾಜ ಬೀಜವಾದ ಶ್ರೀವಿದ್ಯೆಯಲ್ಲಿನ ಒಂದು ಅಂತರ್ವಾಹಿನಿಯಾದ ಪೂಜಾ ವಿಧಾನ. ಇನ್ನು ಅಮ್ಮನವರ ಸೊಂಟ, ಹೊಟ್ಟೆಯ ಭಾಗದಲ್ಲಿರುವ 3 ಭಾಗ್ಯರೇಖೆಗಳು ಆಕೆಯ ಸ್ತನಭಾರದಿಂದ ಸೊಂಟ ಪೂರ್ತಿ ಬಾಗಿ ಹೋಗದ ಹಾಗೆ ಲವಲಿ ಎಂಬ ಬಳ್ಳಿಯಿಂದ 3 ಸುತ್ತಾಗಿ ಸುತ್ತಿದ ಬಂಧ ಎಂದು ವರ್ಣಿಸಿದರು ಆಚಾರ್ಯರು.
ಲವಲಿ ಎಂದರೆ ಏಲಕ್ಕಿಯ ಬಳ್ಳಿ. ಹಸಿರು ಬಣ್ಣದ್ದಾಗಿದ್ದಾಗ ಆ ಬಳ್ಳಿಯನ್ನು ಲವಲಿ ಎನ್ನುತ್ತಾರೆ. ದೃಢವಾಗಿಯೂ ಬಿಳಿಯ ಹೂವುಗಳೊಡನೆ ಕೂಡಿಯೂ ಇರುತ್ತದೆ ಆ ಬಳ್ಳಿ. ಆಯುರ್ವೇದ ಭಿಷಗ್ವರ್ಯರಿಗೆ ಹಿಂದೆ ಇಂತಹ ಬಳ್ಳಿಗಳು, ಅವುಗಳ ಗುಣಗಳು ತಿಳಿದಿತ್ತು. ಈಗ ಕೆಲವರು ಆಯುರ್ವೇದ ಪರಿಶೋಧಕರಿಗೆ ಸಿದ್ಧಾಂತ ರೀತ್ಯ ತಿಳಿದಿದೆಯೇ ಹೊರತು ಸಂಪೂರ್ಣವಾಗಿ ತಿಳಿಯದು. ಪ್ರಕೃತಿಯೊಡನೆ ಅವರು ಸನ್ನಿಹಿತರಾಗಿಲ್ಲದಿರುವುದರಿಂದ ಗಿರಿಜನರಿಗೆ ಬಳ್ಳಿ ಮುಂತಾದವು ಗೊತ್ತು, ಆದರೆ ಅದರ ಉಪಯೋಗ ಪೂರ್ತಿಯಾಗಿ ತಿಳಿಯದು. ಅದರಿಂದ ಆ ತಾಯಿಯ ದೃಢವಾದ ಸೊಂಟಕ್ಕೆ ಜಯವಾಗಲಿ. ತನ್ಮೂಲಕ ಸರ್ವಲೋಕ ಭಾರವನ್ನು ಆ ತಾಯಿ ಸ್ಥಿರವಾಗಿ ನಿಂತು ವಹಿಸಲಿ. ಆಕೆಯ ಸ್ತನಗಳಲ್ಲಿ ಸರ್ವ ಜೀವರಾಶಿಗೆ ಬೇಕಾದ ಪ್ರಾಣಾಧಾರವಾದ ಆಹಾರ ಸಮೃದ್ಧಿಯಾಗಲಿ ಎಂದು ಸ್ವಾರ್ಥ ತಿಳಿಯದ, ಪರಮಾರ್ಥವನ್ನೇ ಪರಮಾರ್ಥವಾಗಿ ತಿಳಿದ ಪರಮ ಗುರುವು ಶ್ರೀ ಶಂಕರಾಚಾರ್ಯರು. ಅವರು ಹೀಗೆ ಅಪೇಕ್ಷೆ ಪಟ್ಟರು. ಇದೊಂದನ್ನು ಅರ್ಥ ಮಾಡಿಕೊಂಡರೆ ಸಾಕು, ನಾವೆಲ್ಲರೂ ಆ ಪರಮ ಗುರು ಇಟ್ಟ ಹೆಜ್ಜೆಯಲ್ಲಿ ಈ ಶ್ಲೋಕದಲ್ಲಿನ ಗೂಢಾರ್ಥವನ್ನು, ಸದರ್ಥಗಳನ್ನು ಗ್ರಹಿಸಿ ಆ ಜಗನ್ಮಾತೆಯ ಚರಣಗಳಲ್ಲಿ ಶರಣು ಹೊಂದೋಣ. ಇಲ್ಲಿಗೆ 5ನೆಯ ಅಧ್ಯಾಯ ಸಮಾಪ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.